ನಮಸ್ಕಾರ. ನಾನು ಡಾಕ್ಟರ್ ಅಮರೀಶ್ ಬಿರಾದರ್ ಅಂತ. ನಾನು ಪ್ಲಾಸ್ಟಿಕ್ ಸರ್ಜನ್. ಸೊ ತುಂಬ ಸಲ ನಮ್ಮ ಹತ್ರ ತುಂಬ ಪೇಷಂಟ್ಸ್ ಬರ್ತಾರೆ ಕಿಲಾಯ್ಡ್ ಮಾಡಿಕೊಂಡು. ಈಗ ಇಲ್ಲಿ ಕಿವಿ ಎಕ್ಸ್ಟ್ರಾ ಹೋಲ್ ಹಾಕ್ಕೊಂಡು ಓಲೆ ಹಾಕೋಬೇಕು ಅಂಥೇಳಿ ಪಿಯರ್ಸಿಂಗ್ ಮಾಡಿಸ್ಕೋತಾರೆ. ಅದು ಆಗಿದ್ಮೇಲೆ ಕಿಲಾಯ್ಡ್ ಅಂತ ಆಗುತ್ತೆ. ಕಿಲಾಯ್ಡ್ ಇದು ಒಂದು ನಾರ್ಮಲ್ ಅಬರೆಂಟ್ ಹೀಲಿಂಗ್ ಅಂತ ಹೇಳ್ತೀವಿ. ನಾರ್ಮಲಿ ನಾವೇನು ಇಲ್ಲಿ ಏನಾದರೂ ಕಟ್ ಆಗಿದಾಗ ಅದು ಹೀಲಾಗಿ ಅಲ್ಲಿಗೆ ಸ್ಟಾಪ್ ಆಗಬೇಕು. ಇನ್ನು ಇದಕ್ಕಿಂತ ಜಾಸ್ತಿ ಬೆಳೀತಾ ಇತ್ತು ಅಂತಂದರೆ ನಾವು ಅದಕ್ಕೆ ಕಿಲಾಯ್ಡ್ ಅಂತ ಹೇಳ್ತೀವಿ. ಕಿಲಾಯ್ಡ್ ಆಗೋಕ್ಕೆ ಕಾರಣ ನಮ್ಮ ಸ್ಕಿನ್ ಟೆಂಡೆನ್ಸಿ. ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 70-80% ಜನಕ್ಕೆ ಈ ಸ್ಕಿನ್ ಟೆಂಡೆನ್ಸಿ ಇದೆ. ಡಾರ್ಕ್ ಪಾಪ್ಯುಲೇಷನಲ್ಲಿ ಇನ್ನೂ ತುಂಬ ಜಾಸ್ತಿ ಟೆಂಡೆನ್ಸಿ ಇರುತ್ತೆ. ಇದು ಆಗ ಕಾಮನ್ ಪ್ಲೇಸಸ್ ಯಾವುದಪ್ಪ ಅಂತಂದಿದ್ರೆ ಕಿವಿಯಲ್ಲಿ, ಶೋಲ್ಡ್ರ್ ಮೇಲೆ, ಚೆಸ್ಟ್ ಮೇಲೆ, ಆಮೇಲೆ ಈ ಕೈ ಮೇಲೆ, ಆಮೇಲೆ ಹೊಟ್ಟೆ ಕೆಳಗಡೆ ಭಾಗದಲ್ಲಿ ಇವೆಲ್ಲ ಕಾಮನ್ ಪ್ಲೇಸಸ್ಸು. ಬಟ್ ಎನಿ ಪ್ಲೇಸಲ್ಲೂ ಆಗ್ಬೋದು. ಇದು ಆಗಿದ್ಮೇಲೆ ಇದಕ್ಕೆ ಪ್ರಿವೆಂಟ್ ಮಾಡೋಕ್ಕೆ ಏನು ಹೆಂಗೆ ಅಂತಂದಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇದಕ್ಕೆ ಯಾವುದು ಹಿಡನ್ ಜಾಗ ಇದೆ ಅದಕ್ಕೆ ನಾವು ಸ್ಪೆಷಲ್ ಕ್ರೀಮ್ ಜೆಲ್ ಇಂಜೆಕ್ಷನ್ಸ್ ಎಲ್ಲ ಬರುತ್ತೆ. ಆ ಹಿಡನ್ ಜಾಗದಲ್ಲಿ ನಾವು ಸ್ಪೆಷಲ್ ಕ್ರೀಮ್ ಜೆಲ್ ಎಲ್ಲ ಕೊಟ್ಟಿದ್ಮೇಲೆ ಅದು ಸಾಫ್ಟ್ ಫ್ಲ್ಯಾಟ್ ಆಗುತ್ತೆ. ಆ ಮಾರ್ಕ್ ಸ್ವಲ್ಪ ಉಳಿಯುತ್ತೆ, ಅದೇನು ಪರವಾಗಿಲ್ಲ. ಅದು ಈಗ ಕಾಣೋಂಥ ಜಾಗ ಕಿವಿ ಮೇಲೆ ಏನಾದರೂ ಕಿಲಾಯ್ಡ್ ಆಗಿದ್ರೆ ಅದಕ್ಕೆ ನಾವು ಸರ್ಜರಿ ಬೇಕೇ ಬೇಕಂತ ಹೇಳ್ತೀವಿ. ಸರ್ಜರಿ ಆಗಿದ್ಮೇಲೆ ಒಂದು ಸ್ಪೆಷಲ್ ಕ್ರೀಮ್ ಜೆಲ್, ಪ್ರೆಷರ್ ಕ್ಲಿಪ್ಸ್, ಇಂಜೆಕ್ಷನ್ಸ್ ಎಲ್ಲ ಬೇಕು. ಇಷ್ಟೆಲ್ಲ ಮಾಡಿದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ರಿಕವರ್ ಆಗೋದೇ ಇಲ್ಲ. ಆಮೇಲೆ ತುಂಬ ಸಲ ನಾವು ನಮ್ಮ ಹತ್ರ ಬರ್ತಾರೆ, ಈಗ ಮೊದಲು ಯಾವಾಗೋ ಸರ್ಜರಿ ಮಾಡ್ಕೊಂಡಿದ್ದಾರೆ. ಒಂದು ಸಲ ನಾವು ಒಂದು 7-10 ಟೈಮ್ಸ್ ಸರ್ಜರಿ ಆಗಿರೋಂಥ ಪೇಷಂಟ್ ಬಂದಿದ್ದರು. ಅವರಿಗೆಲ್ಲ ಸರ್ಜರಿ ಮಾಡಿದ್ಮೇಲೆ ಸ್ಪೆಷಲ್ ಕ್ರೀಮ್ ಜೆಲ್, ಈ ಇಂಜೆಕ್ಷನ್ಸ್ ಅವೆಲ್ಲ ಕಂಪಲ್ಸರಿ ಕೊಡಲೇಬೇಕು. ಕೊಡಲಿಲ್ಲ ಅಂತಂದರೆ ಮತ್ತೆ ರಿಕವರ್ ಆಗುತ್ತೆ. ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ಆಫೀಸ್ ನಂಬರ್ 9071117444 ಕರೆ ಮಾಡ್ಬೋದು. ಧನ್ಯವಾದ.